ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟೊಮೆಟೊ ಸೂಪ್ ಹೇಗೆ ಮಾಡೋದು ಎಂದು ತೋರಿಸಿಕೊಡುತ್ತೇನೆ. ಟೊಮೆಟೊ ಸೂಪಿಗೆ ನಾನು ಇಲ್ಲಿ 5 ಟೊಮೆಟೊ ತಗೊಂಡಿದ್ದೇನೆ, ಮೀಡಿಯಂ ಸೈಜಿನ. ಈಗ ಇದನ್ನು ಕಟ್ ಮಾಡುವ. ಹೀಗೆ ಹೀಗೆ ತೆಗೆಯಬೇಕು. ಇಲ್ಲಿ ನಾನು ಎಲ್ಲ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನಾವು ಇದನ್ನು ಬೇಯಿಸಬೇಕು. ಟೊಮೆಟೊ ಬೇಯಿಸಲು ಇಲ್ಲಿ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ ನಾನು 2 ಗ್ಲಾಸ್ ನೀರು ಹಾಕುತ್ತೇನೆ. ಮೊದಲು ನೀರು ಬಿಸಿಯಾಗಬೇಕು. ಈಗ ಇಲ್ಲಿ ನೀರು ಬಿಸಿಯಾಗಿದೆ. ಈಗ ನಾವು ಇದಕ್ಕೆ ಈ ಟೊಮೆಟೊವನ್ನು ಹಾಕುವ. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಬೇಕು. ನಾನು ಇಲ್ಲಿ ಒಂದು 4-5 ತುಂಡು ಬೀಟ್ರೂಟ್ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಹಾಕುತ್ತೇನೆ. ನಾನು ಇಲ್ಲಿ ಫುಡ್ ಕಲರ್ ಯೂಸ್ ಮಾಡೋದಿಲ್ಲ. ಈ ಬೀಟ್ರೂಟಿನ ತುಂಡನ್ನು ಹಾಕುತ್ತೇನೆ. ನಂತರ ನಾನು ಇಲ್ಲಿ ಒಂದು ಸ್ವಲ್ಪ ಈ ಮಸಾಲೆ ಇಟ್ಕೊಂಡಿದ್ದೇನೆ. ಅಂದರೆ 1 ಪಲಾವ್ ಎಲೆ, 1 ತುಂಡು ಚಕ್ಕೆ, 1 ಟೀ ಸ್ಪೂನಿನಷ್ಟು ಕೊತ್ತಂಬರಿ ಬೀಜ, ಒಂದು 4-5 ಬ್ಲ್ಯಾಕ್ ಪೆಪ್ಪರ್, ಮತ್ತೊಂದು 2-3 ಲವಂಗ, ಇಷ್ಟುಂಟು. ಇದನ್ನು ನಾವು ಒಂದು ಮಸ್ಲಿನ್ ಬಟ್ಟೆಯಲ್ಲಿ ಕಟ್ಟಿ ನಾನು ಇದಕ್ಕೆ ಹಾಕುತ್ತೇನೆ. ಈ ರೀತಿಯಾಗಿ ಕಟ್ಟಿದ್ದೇನೆ. ಈಗ ಇದನ್ನು ನಾವು ಇದಕ್ಕೆ ಇಡುವ. ಈಗ ಇದನ್ನು ನಾವು ಬೇಯಲು ಬಿಡುವ. ನೋಡಿ ಫ್ರೆಂಡ್ಸ್, ಈಗ 10 ನಿಮಿಷ ಆಯಿತು. ಈಗ ಟೊಮೆಟೊ ಕೂಡ ಒಳ್ಳೆ ಬೆಂದಿದೆ. ಈಗ ನಾವು ಇದರ ಈ ಸಿಪ್ಪೆಯನ್ನು ತೆಗೆಯಬೇಕು. ಈಗ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ಈಗ ನಾವು ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ತಣಿಯಲು ಬಿಡುವ. ಇಲ್ಲಿ ಟೊಮೆಟೊ ಸ್ವಲ್ಪ ತಣಿದಿದೆ. ಈಗ ನಾವು ಈ ಮಸಾಲದ ಕಟ್ಟನ್ನು ಇದನ್ನು ತೆಗೆಯುವ. ಇದರ ಫ್ಲೇವರ್ ಎಲ್ಲ ಈಗ ಈ ನೀರಲ್ಲಿ ಬಂದಿದೆ. ಇದು ಇನ್ನೂ ಬೇಡ. ಈಗ ನಾವು ಈ ಟೊಮೆಟೊವನ್ನು ಈ ಮ್ಯಾಶರಿನಿಂದ ಹೀಗೆ ಮ್ಯಾಶ್ ಮಾಡಬೇಕು. ಈ ಬೀಟ್ರೂಟಿನ ಕಲರ್ ಕೂಡ ಒಳ್ಳೆ ಬಂದಿದೆ. ಇಲ್ಲಿ ನಾನು ಮ್ಯಾಶರಲ್ಲಿ ಒಳ್ಳೆ ಮ್ಯಾಶ್ ಮಾಡಿದ್ದೇನೆ. ಇಷ್ಟು ಸಾಕು. ಈಗ ನಾವು ಇದನ್ನು ಸ್ಟ್ರೈನ್ ಮಾಡುವ. ಹೀಗೆ ಸ್ಟ್ರೈನ್ ಮಾಡುವುದರಿಂದ ಇದರ ಬೀಜ ಎಲ್ಲ ನಮಗೆ ತೆಗೆಯಬಹುದು. ಇಷ್ಟು ಸಾಕು. ಇದನ್ನು ತೆಗೆಯುವ. ಇಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ ನಾನು 1 ಸ್ಪೂನಿನಷ್ಟು ಬಟರ್ ಹಾಕುತ್ತೇನೆ. ಈಗ ಬಟರ್ ಮೆಲ್ಟ್ ಆಗಿದೆ. ಈಗ ನಾನು ಇದಕ್ಕೆ 1 ಸ್ಪೂನ್ ಅರರೂಟು ಹಾಕುತ್ತೇನೆ. ಇದನ್ನು ನಾವು ಒಮ್ಮೆ ಹೀಗೆ ಮಿಕ್ಸ್ ಮಾಡುವ. ಇದು ಒಳ್ಳೆ ಮಿಕ್ಸ್ ಆಗಬೇಕು. ಈಗ ಇದು ಮಿಕ್ಸ್ ಆಗುವಾಗ ಇದಕ್ಕೆ ನಾವು ಈ ಟೊಮೆಟೊದ ರಸವನ್ನು ಇದಕ್ಕೆ ಹಾಕುವ. ಇದು ಒಳ್ಳೆ ಕುದಿ ಬರಬೇಕು. ಕುದಿ ಬರುವಾಗ ಸ್ವಲ್ಪ ದಪ್ಪ ಆಗುತ್ತಾ ಬರುತ್ತದೆ. ಈಗ ಇದು ಕುದಿಯುತ್ತಾ ಬರುವಾಗ ಇಷ್ಟರೊಳಗೆ ಕುದಿಲಿಲ್ಲ, ಸ್ವಲ್ಪ ದಪ್ಪಗಾಗುತ್ತಾ ಬಂತು. ಈಗ ನಾವು ಇದಕ್ಕೆ 2 ಸ್ಪೂನಿನಷ್ಟು ಟೊಮೆಟೊ ಕೆಚಪ್ ಹಾಕುತ್ತೇನೆ. ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡುವ. ಈಗ ಇದು ಕುದಿ ಬರುವಾಗ ಇದಕ್ಕೆ ನಾನು 2 ಸ್ಪೂನ್ ಸಕ್ಕರೆ ಹಾಕುತ್ತೇನೆ. ಈಗ ಇದು ಕುದಿ ಬಂದಿದೆ. ಈಗ ನಾವು ಇದಕ್ಕೆ 1/4 ಸ್ಪೂನಿನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕುವ. ನೋಡಿ ಫ್ರೆಂಡ್ಸ್, ಈಗ ಇದು ಒಳ್ಳೆ ಕುದಿ ಬಂದಿದೆ. ಈಗ ಇದು ಸೂಪ್ ತಯಾರಾಗಿದೆ. ಇಷ್ಟು ದಪ್ಪ ಉಂಟು. ಇಷ್ಟು ಸಾಕು. ಈಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡುವ. ನೋಡಿ ಫ್ರೆಂಡ್ಸ್, ಇಲ್ಲಿ ಟೊಮೆಟೊ ಸೂಪ್ ರೆಡಿಯಾಗಿದೆ. ಇಷ್ಟು ದಪ್ಪ ಬಂದಿದೆ ನೋಡಿ, ಹೀಗೆ ಆಗಿದೆ. ಈಗ ನಾವು ಇದನ್ನು ಸರ್ವ್ ಮಾಡಲು ನಾನೊಂದಿಗೆ ಬೌಲಿಗೆ ಹಾಕುತ್ತೇನೆ. ಈಗ ನಾವು ಇದಕ್ಕೆ ಈ ಬ್ರೆಡ್ಡಿನ ಈ ಸಣ್ಣ ಸಣ್ಣ ಪೀಸ ಮಾಡಿ ನಾನು ಇದನ್ನು ಬಟರಲ್ಲಿ ಸ್ವಲ್ಪ ಶಾಲೋ ಫ್ರೈ ಮಾಡಿದ್ದೇನೆ. ಇದು ನಾವು ಹೀಗೆ ಸರ್ವ್ ಮಾಡುವಾಗ
ಈ ಟೊಮೆಟೊ ಸೂಪಿಗೆ ಹೀಗೆ ಹಾಕಿ ತಿನ್ನಬಹುದು. ಇದರ ಕಾಂಬಿನೇಷನ್ ಅಂತೂ ತುಂಬ ಒಳ್ಳೆದಿರುತ್ತದೆ. ಹೀಗೆ ನಾವು ತಿನ್ನಬಹುದು. ನಂತರ ನಿಮಗೆ ಬೇಕಿದ್ದರೆ ಹೀಗೆ ಸ್ಲೈಸ್ ಆಗಿ ಬ್ರೆಡ್ ಸ್ಲೈಸ್ ಆಗಿ ಕೂಡ ಬಟರ್ ತಾಗಿಸಿ ಹೀಗೆ ತಿನ್ನಬಹುದು. ತುಂಬ ಒಳ್ಳೆಯದಾಗುತ್ತದೆ, ತಿನ್ನಲು ಟೇಸ್ಟಿಯಾಗಿರುತ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.